ಹೊಸ ವರ್ಷದ ದಿನವೇ ಬೆಂಗಳೂರಿನಲ್ಲಿ ಯುವತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾಳೆ. ಬೆಂಗಳೂರಿನ ಸುಧಾಮ ನಗರದಲ್ಲಿ ನಡೆದಿರುವಂತ ಘಟನೆ ಇದು. ಹೊಸ ವರ್ಷ ಹೊಸ ಕನಸುಗಳನ್ನ ಹೊತ್ತುಕೊಂಡು ಹೊಸ ಹುರುಪಿನಿಂದ ಒಂದಷ್ಟು ಸಾಧನೆಯನ್ನ ಮಾಡಬೇಕಾದಂತ ಹೆಣ್ಮಗಳು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳೆ. ಕಾರಣ ಏನು ಅಂದ್ರೆ ನ್ಯೂ ಇಯರ್ ಪಾರ್ಟಿಗೆ ಹೋಗೋದು ಬೇಡ ಅಂತ ಹೇಳಿದ್ದಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. 21 ವರ್ಷದ ವರ್ಷಿಣಿ ಆತ್ಮಹತ್ಯೆಗೆ ಶರಣಾದಂತಹ ಯುವತಿ ಪಾರ್ಟಿಗೆ ಹೋಗಬೇಡ ಅಂತ ಹೇಳಿದ್ದಕ್ಕೆ ನೊಂದು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾಳೆ. ಮನೆಯಲ್ಲೇ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ವರ್ಷಿಣಿ. ಖಾಸಗಿ ಕಾಲೇಜ್ನಲ್ಲಿ BBA ವ್ಯಾಸಂಗ ಮಾಡ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ತಂದೆ ತಾಯಿಗಳು ಎಷ್ಟೊಂದು ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಇವತ್ತಿನ ಯುವ ಜನತೆ ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅನ್ನೋದನ್ನ ಬಹಳ ಪ್ರಮುಖವಾಗಿ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಸದ್ಯ ಪುಟ್ಟರಾಜು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ, ಮಾತನಾಡ್ತಾ ಹೋಗ್ತೀನಿ. ಪುಟ್ಟರಾಜು, ಬಹಳ ನೋವಿನ ವಿಚಾರ. 21 ವರ್ಷದ ಬಾಳಿ ಬದುಕಬೇಕಾದಂಥ ಹೆಣ್ಣುಮಗಳು ಹೊಸ ವರ್ಷದ ದಿನವೇ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ತಂದೆ ತಾಯಿ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿರ್ತಾರೆ. ಪಾರ್ಟಿಗೆ ಹೋಗೋದು ಬೇಡ ಅಂತ ಹೇಳಿದ್ದಕ್ಕೇನೆ ಆತ್ಮಹತ್ಯೆಗೆ ಶರಣಾಗ್ತಾರೆ ಅಂತಂದ್ರೆ ಇಂದಿನ ಯುವ ಜನತೆಯ ಮನಸ್ಸು ಎಷ್ಟು ಸೂಕ್ಷ್ಮ ಆಗ್ತಾ ಇದೆ ಅನ್ನೋದಕ್ಕೆ ನಾವು ಬಹಳ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗತ್ತೆ. ಸದ್ಯ ಈ ವಿಚಾರವಾಗಿ ಏನೆಲ್ಲ ಅಪ್ಡೇಟ್ಸ್ ಇದೆ ಪುಟ್ಟರಾಜು? ಎಸ್ ಸಿಂಧೂರ, ಏನಂದ್ರೆ ವರ್ಷಿಣಿ ಅಂತೇಳಿ ಸುಮಾರು 21 ವರ್ಷದ ಯುವತಿ ಈಕೆ ಸುಧಾಮ್ ನಗರದಲ್ಲಿ ತನ್ನ ಪೇರೆಂಟ್ಸ್ಗಳ ಜೊತೆಯಲ್ಲಿ ವಾಸವನ್ನ ಮಾಡ್ತಾ ಇದ್ಲು. ನಿನ್ನೆ ಈಕೆ ಪಾರ್ಟಿಗೆ ಹೋಗೋದಕ್ಕೆ ಅನುಮತಿಯನ್ನ ಕೇಳಿದ್ದಾರೆ. ನನ್ನ ಸ್ನೇಹಿತರೆಲ್ಲರೂ ಪಾರ್ಟಿಗೆ ಹೋಗ್ತಾ ಇದ್ದಾರೆ, ನಾನು ಹೋಗ್ತೀನಿ, ನನಗೆ ಇದಕ್ಕೆ ಒಂದು ಪರ್ಮಿಷನ್ ಅನ್ನ ಕೊಡಿ ಅಂತೇಳಿ ಕೇಳ್ತಾಳೆ. ಆದ್ರೆ ಪೇರೆಂಟ್ಸ್ ಎಲ್ಲ ಒಂದು ರೀತಿಯಲ್ಲಿ ಸಂಪ್ರದಾಯಸ್ಥ ಕುಟುಂಬ ಆಗಿರುವಂತಹ ಹಿನ್ನೆಲೆಯಲ್ಲಿ ಅನುಮತಿಯನ್ನ ಕೊಡೋದಿಲ್ಲ. ನೀವು ಪಾರ್ಟಿಗೆ ಹೋಗೋದು ಬೇಡ, ಮನೆಯಲ್ಲೇ ಸಂಭ್ರಮಾಚರಣೆಯನ್ನ ಮಾಡೋಣ, ಇಲ್ಲೇ ಇರು ಅಂತೇಳಿ ಹೇಳ್ತಾರೆ. ಇದರಿಂದ ಮನನೊಂದಂತಹ ಆಕೆ ಆತ್ಮಹತ್ಯೆಯನ್ನ ಮಾಡ್ಕೊಂಡಿರೋದು, ಅಂದ್ರೆ ಫ್ಯಾನಿಗೆ ನೇಣನ್ನು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಇದಕ್ಕೆ ನಿಖರವಾದಂತಹ ಕಾರಣವನ್ನ ಪೇರೆಂಟ್ಸ್ ಹೇಳಿರುವಂತದ್ದು. ಆಕೆಗೆ ಸಿಕ್ಕಾಪಟ್ಟೆ ಕೋಪ ಇತ್ತು. ಆ ಕೋಪದಲ್ಲಿ ನಾವು ಏನಾದ್ರೂ ಹೇಳಿದ್ರೆ ಕೆಲವು ಮಾತುಗಳನ್ನ ಕೇಳ್ತಾ ಇರಲಿಲ್ಲ. ನಿನ್ನೆನೂ ಸಹ ಪಾರ್ಟಿಗೆ ಹೋಗೋದಕ್ಕೆ ಅನುಮತಿಯನ್ನ ಕೇಳಿದ್ರು, ಆದ್ರೆ ಅನುಮತಿಯನ್ನ ನಾವು ಕೊಡ್ಲಿಲ್ಲ. ಹೀಗಾಗಿ ಬೇಸತ್ತು ಆಕೆ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಸಹ ಪೋಷಕರು ಕೊಟ್ಟಿರುವಂತದ್ದು ವಿಲ್ಸನ್ ಗಾರ್ಡನ್ ಪೊಲೀಸ್ ಠಾಣೆಯಲ್ಲಿ. ಈಗಾಗಲೇ ವಿಲ್ಸನ್ ಗಾರ್ಡನ್ ಪೊಲೀಸರು ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು UDR ಪ್ರಕರಣವನ್ನು ದಾಖಲಿಸಿಕೊಂಡು ಹೆಚ್ಚಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಆದ್ರೆ ನೀವು ಒಂದು ವಿಚಾರವನ್ನ ಹೇಳ್ತಾ ಇದ್ರಿ, ಇವತ್ತಿನ ಯುವ ಪೀಳಿಗೆ ಎಂತಹ ಮನಸ್ಥಿತಿಯನ್ನ ತಲುಪಿದೆ ಅನ್ನುವಂಥದ್ದು. ಯಾಕೆಂದ್ರೆ ಯಾವುದೇ ಸ್ನೇಹಿತರಾಗಿ ಪಾರ್ಟಿ ಮೋಜು ಮಸ್ತಿಯನ್ನ ಮಾಡಬಹುದು, ಆದ್ರೆ ನಮ್ಮ ಮನಸ್ಸು ಸದೃಢವಾಗಿ ಇರಬೇಕು. ನಾವು ಮುಂದಿನ ದಿನಗಳಲ್ಲಿ ನಮಗೂ ಅದಕ್ಕೊಂದು ಸದಾವಕಾಶ ಸಿಗುತ್ತೆ. ನಾವು ಚೆನ್ನಾಗಿ ಓದಿ ಒಂದು ಸಮಾಜಕ್ಕೆ ಒಂದು ಉತ್ತಮ ಪ್ರಜೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರಜೆ ಆದ ನಂತರದಲ್ಲಿ ಒಂದಷ್ಟು ಅವಕಾಶಗಳು ಆಕೆಗೆ ಸಿಗ್ತಾ ಇತ್ತು, ಒದಗಿ ಬರ್ತಾ ಇತ್ತು. ಆಗ ಆಕೆ ಸ್ವತಂತ್ರವಾಗಿ ಪಾರ್ಟಿಗಳಲ್ಲಿ ಪಾಲ್ಗೊಳ್ಬಹುದಾಗಿತ್ತು. ಆದ್ರೆ ಇಂದಿನ ಯುವ ಜನತೆಗೆ ಎಲ್ಲೋ ಒಂದು ರೀತಿಯಲ್ಲಿ ಸೂಕ್ಷ್ಮ ಮನೋಭಾವವನ್ನು ಹೊಂದಿ ತಂದೆ ತಾಯಿ ಬೇಡ ಅಂದಿದ್ದಕ್ಕೆ, ಅಂದ್ರೆ ಪಾರ್ಟಿಗೆ ಹೋಗೋದಕ್ಕೆ ಬೇಡ ಅಂದಿದ್ದಕ್ಕೆ ಮನನೊಂದು ಆತ್ಮಹತ್ಯೆಯನ್ನ ಮಾಡ್ಕೋತಾರೆ. ಅಂದ್ರೆ ನಿಜಕ್ಕೂ ಇವರಿಗೆಲ್ಲ ಒಂದು ಸದೃಢವಾದಂತಹ ಮಾನಸಿಕ ಸ್ಥೈರ್ಯವನ್ನ ತುಂಬುವಂತ ತರಗತಿಗಳು ಶಿಕ್ಷಣ ವ್ಯವಸ್ಥೆಯಲ್ಲೇ ಆಗ್ಬೇಕಾಗತ್ತೆ ಸಿಂಧೂರ. ಎಕ್ಸಾಕ್ಟ್ಲಿ ಪುಟ್ಟರಾಜು, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಎಸ್